ಅನ್ನದಾತರ ಆಪ್ತ ಮಿತ್ರ, ಕೃಷಿಕರ ಸಂಕಷ್ಟಗಳಿಗೆ ದನಿಯಾಗುವಂತಹ, ಎಲ್ಲರ ಮನೆಮಗನಂತೆ ಕಷ್ಟಗಳನ್ನು ಆಲಿಸಿ ಪರಿಹಾರವನ್ನು ನೀಡುವಂಥ ಸಾಹಿತ್ಯ ಸಮ್ಮೇಳನವನ್ನು ಅದ್ಧೂರಿಯಾಗಿ ಆಚರಣೆ ಮಾಡಿ ಇತಿಹಾಸ ಸೃಷ್ಟಿ ಮಾಡಿದಂಥ ನಿಮ್ಮೆಲ್ಲರ ಹೆಮ್ಮೆಯ, ನಮ್ಮೆಲ್ಲರ ಪ್ರೀತಿಯ, ಅಭಿಮಾನದ ಮಾನ್ಯ ಸಚಿವರಾದ ಶ್ರೀ ಎನ್ ಚೆಲುವರಾಯಸ್ವಾಮಿ ಅವರ ನುಡಿಗಳಿಗಾಗಿ ಚಪ್ಪಾಳೆಗಳ ಸ್ವಾಗತ. ಪ್ರಪ್ರಥಮವಾಗಿ ಈ ನಾಡಿನ ಸಮಸ್ತ ನಾಗರಿಕರಿಗೆ, ವಿಶೇಷವಾಗಿ ಎಲ್ಲ ಕೃಷಿ ಸಮುದಾಯಗಳಿಗೆ, ದೇವಲಾಪುರ, ನಾಗಮಂಗಲ, ಮಂಡ್ಯ ಮತ್ತು ನಾಡಿನ ಎಲ್ಲ ಜನರಿಗೆ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಅಂತಕ್ಕಂಥ ಯಾವುದಾದ್ರೂ ನಮ್ಮ ನಾಡಿನಲ್ಲಿ ಹಬ್ಬ ಇದ್ದರೆ ಅದು ಸಂಕ್ರಾಂತಿ, ಸುಗ್ಗಿ ಹಬ್ಬ. ಈ ಒಂದು ಹಬ್ಬವನ್ನು ದೇವಲಾಪುರದಲ್ಲೇ ಒಂದು ಸರಳವಾಗಿ ಆಚರಣೆ ಮಾಡಬೇಕು ಅಂತೇಳಿ ನಮ್ಮೆಲ್ಲ ಸ್ನೇಹಿತರು, ಅಧಿಕಾರಿಗಳು ಚಿಂತನೆ ಮಾಡಿ ಈ ಒಂದು ವೇದಿಕೆಯಲ್ಲಿ ನಾವು ಈಗಾಗಲೇ ತಪ್ಸಿಗರಾಯಿ ದೇವಸ್ಥಾನದಲ್ಲಿ ಒಂದು ಮಹಾದ್ವಾರದ ಶಂಕುಸ್ಥಾಪನೆ ಮಾಡಿ, ಹಾಗೆಯೇ ದೇವಲಾಪುರ ಬಹುದಿನದ ನಂತರ ತುಂಬಿರ್ತಕ್ಕಂಥ ಕೆರೆಗೆ ಬಾಗ್ನವನ್ನು ಅರ್ಪಿಸ್ತಾ, ಹಾಗೂ ಅನೇಕ ಎತ್ತಿನ ಗಾಡಿ ಮೂಲಕ ಮೆರವಣಿಗೆ ಬಂದು ರಾಶಿ ಪೂಜೆ, ಗೋಪೂಜೆ ಎಲ್ಲವನ್ನು ಮುಗಿಸಿ ಪಬ್ಲಿಕ್ ಶಾಲೆಯ ಕಟ್ಟಡವನ್ನು ಉದ್ಘಾಟನೆ ಮಾಡಿ ನಾವು ವೇದಿಕೆಯಲ್ಲಿದ್ದೀವಿ. ಈ ವೇದಿಕೆಯಲ್ಲಿರ್ತಕ್ಕಂಥ ಈಗ ತಾನೇ ಸುದೀರ್ಘವಾಗಿ ಮಾತನಾಡಿದಂಥ ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರಾದಂಥ ದಿನೇಶ್ ಗುಳಿಗೌಡ್ರೆ, ಇದೇ ಗ್ರಾಮದ ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರು ಆದಂಥ ಮತ್ತು ಈ ಪಬ್ಲಿಕ್ ಶಾಲೆಗೆ ಕಾರಣಕರ್ತರು ಅವರೇ. ಅವರು ವಿಧಾನ ಪರಿಷತ್ತಿನ ಸದಸ್ಯರಾಗಿದ್ದಾಗ ಓಪನ್ ಯೂನಿವರ್ಸಿಟಿ ಸದಸ್ಯರಾಗಿ ವಿಧಾನ ಪರಿಷತ್ತಿನಿಂದ ಅಲ್ಲಿಗೆ ಕಳಿಸಿದ ಕಾರಣ ಈ ಜಿಲ್ಲೆಯಲ್ಲಿ 4 ಕಟ್ಟಡಕ್ಕೆ ಅವರು ಅನುದಾನವನ್ನು ಕೊಡಿಸಿದರು. ಅದರಲ್ಲಿ ವಿಶೇಷವಾಗಿ ದೇವಲಾಪುರಕ್ಕೂ ಒಂದು ಇವತ್ತು ಓಪನ್ ಮಾಡಿದ್ದೀವಿ ಅಂದರೆ ಅದರ ನಮ್ಮ ಅಪ್ಪಾಜಿಗೌಡರು ಕೊಡಿಸಿದ್ದಂಥ ಅನುದಾನ. ಹಾಗಾಗಿ ಅದನ್ನೂ ಸಹ ಉದ್ಘಾಟನೆ ಮಾಡಿದಂಥ ಅಪ್ಪಾಜಿಗೌಡ್ರೆ ಮತ್ತು ನಿಮ್ಮೆಲ್ಲರ ಪ್ರೀತಿಯ ಇದೇ ಗ್ರಾಮದ ಅಳಿಮೆಯರಾದಂಥ, ಕಳೆದ ಬಾರಿ ನಿಮ್ಮೆಲ್ಲರ ಆಶೀರ್ವಾದದೊಂದಿಗೆ ಸೋತಿರ್ತಕ್ಕಂಥ ನಮ್ಮ ಸ್ಟಾರ್ ಚಂದ್ರಣ್ಣವರೇ, ಹುಚ್ಚೇಗೌಡ್ರೆ, ರಾಜೇಶ್ ಹನುಮಂತವರೇ ಮತ್ತು ಇನ್ನಿತರೆ ವೇದಿಕೆ ಮೇಲೆ ಕೂತಿರ್ತಕ್ಕಂಥ ಎಲ್ಲರಿಗೆ, ನಮಗೆ ಕೊನೆಯದಾಗಿ ನಮ್ಮ ಜೊತೆ ಬಂದಂಥ ಅಕ್ಕ ಸಂಸ್ಥೆಯ ಅಮೇರಿಕದ ಸಂಸ್ಥಾಪಕರು, ನನ್ನ ಆತ್ಮೀಯರು, ಕೋಲಾರ ಜಿಲ್ಲೆಯವರು, ಕನ್ನಡಕ್ಕೋಸ್ಕರ ಅಮೇರಿಕಾದಲ್ಲಿ ಸತತ ಅವರು ಅಲ್ಲಿಗೆ ಕ್ಷಣದಿಂದ ಇಲ್ಲಿವರೆಗೆ ಸಂಪೂರ್ಣ ಅವರ ವೈಯಕ್ತಿಕ ಜೀವನ, ಕುಟುಂಬದ ಜೀವನಕ್ಕಿಂತ ಹೆಚ್ಚಾಗಿ ಕನ್ನಡಿಗರ ಒಂದು ಜೊತೆಯಲ್ಲಿ ಕೈಜೋಡಿಸಿರ್ತಕ್ಕಂಥ ನನ್ನ ಆತ್ಮೀಯ ಹಿರಿಯ ಸೋದರ ಸಮಾನರಾದಂಥ ಹನುಮಂತ ಗೌಡ್ರೆ ಮತ್ತು ವೇದಿಕೆಯಲ್ಲಿರ್ತಕ್ಕಂಥ ಇನ್ನಿತರೆ ಗಣ್ಯರೇ, ಮಾಧ್ಯಮ ಸ್ನೇಹಿತರೆ, ಸಾರ್ವಜನಿಕ ಬಂಧುಗಳು, ಬಹಳಷ್ಟು ವಿಚಾರವನ್ನು ನಮ್ಮ ಎಲ್ಲ ಡಿ ಸಿ ಅವರು ಮತ್ತು ನಮ್ಮ ದಿನೇಶ್ ಮತ್ತು ಅಪ್ಪಾಜಿಗಳು ಮಾತನಾಡಿದರು. ಒಂದು ವಿಶೇಷ, ಈ ಸಂಭ್ರಮ ಮಾಡಿದ್ದೇ ಭಾಷಣ ಮಾಡೋಕ್ಕೆ ಅನೇಕ ವೇದಿಕೆಗಳಿದೆ. ಸರ್ಕಾರದ ಕಾರ್ಯಕ್ರಮಗಳ ಹೇಳಲಿಕ್ಕೂ ಸಹ ಅನೇಕ ವೇದಿಕೆಗಳಿದೆ. ಇವತ್ತು ಹಬ್ಬ, ಬಹುಶಃ ಮೆರವಣಿಗೆಯಲ್ಲಿ ಬಂದ ಜನೆಲ್ಲ ಬಹುಶಃ ಜನಕ್ಕಿಚ್ಛಾಯಿಸಿರ್ತಂಥ ಊರು ಹೊರಟ್ಬಿಟ್ಟಿರ್ತೀವಿ. ಇನ್ನೊಂದಷ್ಟು ದಿನ ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ತಮ್ಮ ಉತ್ಸಾಹದಲ್ಲಿ ತೊಡಗಿದ್ದಾರೆ. ಸಹಜವಾಗಿ ಇವತ್ತು ಪ್ರತಿ ಊರಿನಲ್ಲಿ ಪ್ರತಿ ಮನೇಲಿ ಮಾಡ್ತಕ್ಕಂಥ ಹಬ್ಬ. ಇಂಥ ಸಂದರ್ಭದಲ್ಲಿ ಟೈಮು ಸಹ 7 ಗಂಟೆ 8 ಗಂಟೆ ಮೇಲೆ ಜನ ಸೇರಬೇಕು ವಿನ ಇಷ್ಟೊತ್ತಿನಲ್ಲಿ ಜನರನ್ನ ನಾವು ಸೇರಿಸ್ತಕ್ಕಂಥದ್ದು ಕರೆಕ್ಟ್. ಅವರು ಜನಗಳನ್ನ ಕಿಚ್ಚಾಯಿಸುತ್ತದೆ ಅಥವಾ ಮನೆಯಲ್ಲಿ ಸಂಭ್ರಮ ಮಾಡೋ ಟೈಮ್ನಲ್ಲಿ ಹಬ್ಬವನ್ನು ನಾವು ಸಮಾರಂಭವನ್ನು ಮಾಡ್ತಕ್ಕಂಥದ್ದು ಸೂಕ್ತವಾದಲ್ಲ. ಆದರೂ ನಾವು ಈ ಒಂದು ಸಂಭ್ರಮ ಮಾಡಬೇಕು ಅಂತ ಹೊರಟಾಗ ನಾವು ಇದನ್ನು ಅನಿವಾರ್ಯವಾಗಿ ಈ ಒಂದು ವೇದಿಕೆಯನ್ನು ಮಾಡಬೇಕಾಗ್ಬಾರ್ದು. ಹಾಗಾಗಿ ಇದನ್ನು ಮಾಡಿದ್ವಿ. ಸೊ ಒಂದು ನಿಮ್ಮೆಲ್ಲರಿಗೂ ಸಂಕ್ರಾಂತಿ ಹಬ್ಬ ಇದು ಒಂದು ರೀತಿ ಈ ಕೃಷಿ ಆಳವಾದಂಥ ನಮ್ಮ ಕೃಷಿಗೆ ಪೂರ್ಣ ಪ್ರಮಾಣವಾದಂಥ ಸಂಬಂಧದ ಹಬ್ಬ.
ಈ ಸುಗ್ಗಿ ಅಂದರೆ ನಾವು ಏನು ಹಾರ್ವೆಸ್ಟ್ ಮಾಡ್ತೀವಿ, ಅದು ಭತ್ತ ಇರ್ಬೋದು, ರಾಗಿ ಇರ್ಬೋದು, ಜೋಳ ಇರ್ಬೋದು, ಇನ್ನಿತರೆ ಕಾಳು ಕಡಿಗಳಿರ್ಬೋದು, ಎಲ್ಲವನ್ನೂ ಸಹ ಸುಗ್ಗಿನಲ್ಲಿ ನಾವು ಬೆಳೆದು ಅದನ್ನು ಹಾರ್ವೆಸ್ಟ್ ಮಾಡಿ ಅದನ್ನು ಮನೆಗೆ ಬೇಕಾದಷ್ಟು ಇಟ್ಕೊಂಡು ಮಾಡ್ತಕ್ಕಂಥದ್ದು. ಒಂದು ರೀತಿ ನಮಗೆ ಆದಾಯದ ಪ್ರಾರಂಭ ದಿನ ಅಂತ ಹೇಳ್ಬೋದು ಕೃಷಿಕರಿಗೆ. ನಾವೇನು ವರ್ಷಿಡೀ ಅಥವಾ 4-5 ತಿಂಗಳಿಂದ ಕಷ್ಟಪಟ್ಟಿರ್ತೀವಿ, ಅದನ್ನು ನಾವು ಇವತ್ತು ಒಂದಷ್ಟು 4 ಕಾಸನ್ನು ನೋಡುವಂಥ ಒಂದು ಸುಗ್ಗಿಯ ಹಬ್ಬ ಅಂತೇಳಿ ನಾವು ಇದನ್ನು ಮಾಡ್ತೀವಿ. ಎಲ್ಲ ಹರ್ಷದಿಂದ ನಾವು ಈ ಹಬ್ಬವನ್ನು ಆಚರಣೆ ಮಾಡ್ತಕ್ಕಂಥ ಒಂದು ಇದನ್ನು ಮಾಡ್ತೀವಿ. ಮತ್ತು ಈ ಒಂದು ಸುಗ್ಗಿಯ ಹಬ್ಬವನ್ನು ನಾವೆಲ್ಲರೂ ಸಹ ಮಾಡ್ತಾ ಇದ್ದಾರೆ. ಆಯ್ತು, ಒಂದು ನಿಮಿಷ ಕೂತ್ಕೊಳ್ಳಿ. ಒಂದು ಸೆಕೆಂಡ್ ಸರ್, ಇಲ್ಲೇ ಎಲ್ಲ ಇಲ್ಲಿ ನೋಡಿ ಸರ್, ಇಲ್ಲೇ ಅಲ್ಲ ಕೂತ್ಕೊಳ್ರು. ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನನ್ನ ಹೆಸರು ಸಿಂಚನಾ TS ಅಂತ. ನಾನು 8ನೇ ತರಗತಿಯ ವಿದ್ಯಾರ್ಥಿನಿ. ನನ್ನ ಊರು ತೂಬಿನಕೆರೆ. ನಾನು KPS ಶಾಲೆಯಲ್ಲಿ ಓದ್ತಿದ್ದೀನಿ. ನಮ್ಮ ಶಾಲೆಗೆ ಒಳ್ಳೆಯ ಶಿಕ್ಷಕರನ್ನು ಕೊಟ್ಟಿರುವಂತಹ ಶ್ರೀಯುತ ಎನ್ ಚಲುವರಾಯ ಸ್ವಾಮಿ ಸರ್ ಅವರಿಗೆ ಧನ್ಯವಾದಗಳು. ಸರ್, ನಮ್ಮ ಶಾಲೆಗೆ ಒಳ್ಳೊಳ್ಳೆ ಟೀಚರ್ಸ್ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಮ ವಿದ್ಯಾಭ್ಯಾಸಕ್ಕೆ ತುಂಬಾ ಹೆಲ್ಪ್ ಮಾಡಿದಂಗಾಯಿತು. ನಾವು ಕೆಲವು ದಿನಗಳ ಹಿಂದೆ ಅಧಿಕಾರಿಗಳು ನಮ್ಮ ಶಾಲೆಗೆ ಭೇಟಿ ಕೊಟ್ಟಿದ್ದಾಗ ಕೇಳ್ಕೊಂಡಿದ್ವಿ ನಾವು, ಸರ್ ದಯವಿಟ್ಟು ನಮ್ಮ ಶಾಲೆಗೆ ಸ್ವಲ್ಪ ಪುಸ್ತಕಗಳನ್ನ ಕೊಡಿಸಿದ್ರೆ ತುಂಬಾ ಅನುಕೂಲ ಆಗುತ್ತೆ, ನಮಗೆ ಓದೋಕ್ಕೆ ತುಂಬಾ ಇನ್ನೂ ಇಂಟ್ರೆಸ್ಟ್ ಬರುತ್ತೆ ಸರ್, ನೀವು ಕೊಡಿಸಿದ್ರಿ ನಾನು ಓದ್ಬೇಕು ಅಂತ ಹೇಳಿ ಅವುಗಳಿಗೆ ಭರವಸೆಯನ್ನು ಮೂಡಿಸಿ ಆಟಗಾರನಿಗೆ ಉತ್ತಮವಾದ ಸೂಪರ್ ರೈಡ್, 3 ಅಂಕ ಉತ್ತಮ ರೈಡ್, ಸೂಪರ್ ರೈಡ್. ಆಟಗಾರ 3 ಚೆಸ್ ನಂಬರ್ 3
ಉದ್ಘಾಟನೆಗೊಳ್ಳಲಿದೆ. ಅಲ್ಲಿಯವರೆಗೆ ವಿಶೇಷವಾಗಿ ಅಲ್ಲಿ ವಾಲಿಬಾಲ್ ಪಂದ್ಯದಲ್ಲಿರುವಂತಹ ಮಾನ್ಯ ಸಚಿವರು, ಶಾಸಕರು ಎಲ್ಲರೂ ಕೂಡ ಅಲ್ಲಿಗೆ ಬರ್ತಾರೆ. ಕ್ರಮದ ಉದ್ಘಾಟನೆಗೆ ಎಲ್ಲರೂ ಕೂಡ ಜೊತೆಯಾಗೋಣ, ಬೇಗ ಬನ್ನಿ. ರಾಸುಗಳ ಕುರಿತಾಗಿ ನಮ್ಮ ಚೆನ್ನಾಪುರ ಮಂಜೇಶ್ ಅವರು ಕರ್ನಾಟಕ ಜನಪದ ಅಕಾಡೆಮಿಯ ಸದಸ್ಯರು ಒಂದು ಗೀತೆಯನ್ನ ಹಾಡಲಿದ್ದಾರೆ. ಇದೀಗ ಜೊತೆ ಜೊತೆಲಿದ್ದು ತನ್ನ ಜೀವಮಾನವನ್ನು ರೈತರ ಜೊತೆಗೆ ಸಿಗತಕ್ಕಂಥ ಏಕೈಕ ಪ್ರಾಣಿ ಅಂತಂದ್ರೆ ದನ, ಒಂದು ಎತ್ತನ್ನ ಇವತ್ತಿನ ಸಂದರ್ಭದಲ್ಲಿ ನಾವೆಲ್ಲರೂ ಗಣಿತಕ್ಕಂಥ ಎಲ್ಲ ರೈತ ವರ್ಗದ ಜನ ಆದ್ಯ ಕರ್ತವ್ಯ. ಹಾಗಾಗಿ ಒಂದು ಎತ್ತನ್ನು ಕುರಿತಾಗಿ ಒಂದು ಗೀತೆಯೊಂದಿಗೆ ಕಾರ್ಯಕ್ರಮ ಮುಂದುವರಿಸುತ್ತಾರೆ. ಒಂದು ಕಡೆ ಒಂದು ಮೌಲ್ಯಗಳಿರುತ್ತೆ, ಚಿಂತನೆಗಳಿರುತ್ತೆ. ಯಾಕೆ ಹಬ್ಬವನ್ನು ಆಚರಣೆ ಮಾಡ್ತಾರೆ, ಅದರ ಉದ್ದೇಶ ಏನು ಅನ್ನುವಂಥದ್ದನ್ನು ನಾವೆಲ್ಲ ತಿಳ್ಕೊಳ್ಬೇಕಾಗತ್ತೆ. ಹಾಗಾಗಿ ಇವತ್ತು ಸುಗ್ಗಿ ಅಂತೇಳಿದರೆ ಸಂಭ್ರಮ, ಫಲವತ್ತತೆಯ ಸಂಕೇತ, ಸಮೃದ್ಧಿಯ ಸಂಕೇತ. ಮನೆಯಲ್ಲಿ ರಾಶಿಗಳನ್ನು ಪೂಜೆ ಮಾಡಿ ಇವತ್ತು ಎಲ್ಲ ಫಲವತ್ತತೆಯ ಸಂಕೇತ ಇರುವಂಥ ಸಂದರ್ಭದಲ್ಲಿ ನಮ್ಮ ಮನಸ್ಸಿನಲ್ಲೂ ಕೂಡ ಸಮೃದ್ಧಿಯ ಸಂಕೇತಗಳಿರಬೇಕು. ಯಾವುದು ಸುಗ್ಗಿ ಇರಬೇಕು ನಮ್ಮ ಮನಸ್ಸಿನಲ್ಲಿ, ಯಾವುದು ಸಂಭ್ರಮದ ಸಂಕೇತ ಇರಬೇಕಂದ್ರೆ ಒಳ್ಳೆಯ ಮೌಲ್ಯಗಳು, ಒಳ್ಳೆಯ ಚಿಂತನೆಗಳು ಅವಿದ್ದರೆ ಮಾತ್ರ ಈ ಒಂದು ಹಬ್ಬವನ್ನು ಆಚರಣೆ ಮಾಡಲಿಕ್ಕೆ ಸಾರ್ಥಕವಾಗುತ್ತೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ನಾನು ಆಯೋಜನೆ ಮಾಡಿರುವಂಥ ನಿಮ್ಮೆಲ್ಲರ ನೆಚ್ಚಿನ ಕೃಷಿ ಸಚಿವರು, ಜಿಲ್ಲಾ ಉಸ್ತುವಾರಿ ಸಚಿವರು ಆಗಿರುವಂಥ ಎನ್ ಚಲುವರಾಯಸ್ವಾಮಿ ಸರ್ ಅವರಿಗೆ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸುವ ಮೂಲಕ ನಾನು ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಶಾಸಕರಾದ ಶ್ರೀ ದಿನೇಶ್ ಗೂಳಿಗೌಡರವರು ಅವರ ನುಡಿಗಳಿಗಾಗಿ ಚಪ್ಪಾಳೆಗಳ ಮುಖೇನ ಸ್ವಾಗತಿಸಿ ಬಂಧುಗಳೇ. ಶ್ರೀ ದಿನೇಶ್ ಗೂಳಿಗೌಡ. ಎಲ್ರಿಗೂ ನಮಸ್ಕಾರ. ಈ ಸುಂದರ ಸಂಜೆಯ ಸಂಕ್ರಾಂತಿ ಸಂಭ್ರಮದ ಸಂದರ್ಭದಲ್ಲಿ ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ನಮ್ಮೆಲ್ಲರ ನಾಯಕರು, ಮಂಡ್ಯ ಜಿಲ್ಲೆಯ ಕರ್ನಾಟಕ ಸರ್ಕಾರ ಕೃಷಿ ಇಲಾಖೆಯನ್ನು ಜವಾಬ್ದಾರಿಯನ್ನು ವಹಿಸ್ಕೊಂಡಿರ್ತಕ್ಕಂಥ ನಮ್ಮ ನಾಯಕರಾದಂಥ ಚಲುವರಾಯಸ್ವಾಮಿ ಸಾಹೇಬ್ರೆ, ಧನಲಕ್ಷ್ಮಿ ಅಮ್ಮನವರೇ, ಇದೇ ಗ್ರಾಮದವರಾದಂಥ ಹಿರಿಯರಾದಂಥ ಮಾಜಿ ಶಾಸಕರು ಅಪ್ಪಾಜಿ ಗೌಡ್ರೆ, ಈ ಊರಿನ ಹಳಿಯ ಸ್ಟಾರ್ ಚಂದ್ರಣ್ಣ ಅವರೇ, ಜಿಲ್ಲಾಧಿಕಾರಿಗಳೇ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳೇ, ಲಕ್ಷ್ಮೀಕಾಂತಣ್ಣವರೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಜನಪ್ರತಿನಿಧಿಗಳೇ ಮತ್ತು ಕೃಷಿ ಇಲಾಖೆಯ ಎಲ್ಲ ಅಧಿಕಾರಿಗಳೇ, ಸರ್ಕಾರಕ್ಕೆ ನಿಮಗೆ ಹೆಸರು ತರ್ತೀನಿ ಅನ್ನುವಂಥ ಮಾತನ್ನು ಮುಖ್ಯಮಂತ್ರಿಗಳಿಗೆ ಅವತ್ತು ಚೆಲುವಣ್ಣ ಅವರು ಹೇಳಿದ್ರು. ಅದಕ್ಕೆ ನಾನು ಮತ್ತು ರವಿ ಗಣಿಗರ್ ಅವರು ಸಾಕ್ಷಿ. ಅದರಂತೆ ಕಳೆದ 17 ತಿಂಗಳಲ್ಲಿ ಕೃಷಿ ಸಚಿವರಾದಂಥ ನಮ್ಮ ನಾಯಕರು ಕರ್ನಾಟಕ ರಾಜ್ಯವನ್ನು 3 ಬಾರಿ, ಒಂದು ಜಿಲ್ಲೆಗೆ 3 ಬಾರಿ ಭೇಟಿ ಕೊಟ್ಟು ರೈತರ ಕಷ್ಟ ಸುಖಗಳಿಗೆ ಸ್ಪಂದಿಸಿ ಸುಮಾರು 84 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಈ ವರ್ಷ ಬಿತ್ತನೆ ಕಾರ್ಯವನ್ನು ಮಾಡಿಸಿದ್ದಾರೆ. ರೈತರಿಗೆ ಸಮರ್ಪಕವಾದಂಥ ಬಿತ್ತನೆ ಬೀಜ ಸುಮಾರು 6 ಲಕ್ಷ ಟನ್ ಬಿತ್ತನೆ ಬೀಜ ಬೇಕಾಗಿತ್ತು ರೈತರಿಗೆ. ಎಲ್ಲೂ ಕೂಡ ಒಂದು ಕಾಳು ರೈತರಿಗೆ ಬಿತ್ತನೆ ಬೀಜದ ಕೊರತೆ ಕಾಣಿಸಲಿಲ್ಲ. ಅದನ್ನು ಸಮರ್ಪಕವಾಗಿ ಕಾಲಕ್ಕೆ ಒದಗಿಸುವಂಥ ಕೆಲಸವನ್ನು ನಮ್ಮ ಸಚಿವರು ಮಾಡಿದ್ದಾರೆ. ಅದರ ಜೊತೆಗೆ ರೈತರ ದರದಲ್ಲಿ ಯಂತ್ರೋಪಕರಣಗಳನ್ನು ಕೊಡಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಅದರ ಜೊತೆಗೆ ಮಂಡ್ಯ ಜಿಲ್ಲೆಯಲ್ಲಿ ಕಳೆದ ವರ್ಷ
1,47,000 ರೈತರಿಗೆ ಸಹಕಾರ ಬ್ಯಾಂಕ್ಗಳ ಮುಖಾಂತರ ಸುಮಾರು 1,400 ಕೋಟಿ ಸಾಲವನ್ನು 0% ಹಣದಲ್ಲಿ ಕಳೆದ ಬಾರಿ ಕೊಡಿಸಿದ್ರು. ಇವರ ಮಾರ್ಗದರ್ಶನದಲ್ಲಿ ಇದುವರೆಗೆ ಈ ಸಾಲಿನಲ್ಲಿ 700 ಕೋಟಿ ಹಣವನ್ನು ಸುಮಾರು 1 ಲಕ್ಷ ರೈತರಿಗೆ ವಿತರಣೆಯನ್ನು ಮಾಡಿಸಿ ರೈತನ ಬೆಳೆ ಬೆಳೀಲಿಕ್ಕೆ ಕಾಲಕ್ಕೆ ಬ್ಯಾಂಕಿನ ಅಧಿಕಾರಿಗಳ ಜೊತೆ ಸೂಕ್ತ ನಿರ್ದೇಶನವನ್ನು ಕೊಟ್ಟು ಇವತ್ತು ಮಂಡ್ಯ ಜಿಲ್ಲೆಗೆ ಕಳೆದ ವರ್ಷ ಏನು ರೋಗಗ್ರಸ್ತವಾಗಿ ನಿಂತಿದ್ದಂಥ ಮೈಸೂರು ಸಕ್ಕರೆ ಕಾರ್ಖಾನೆಗೆ ನಮ್ಮ ಚೆಲುವಣ್ಣವರ ನಾಯಕತ್ವದಲ್ಲಿ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಮೈಸೂರು ಸಕ್ಕರೆ ಕಾರ್ಖಾನೆಗೆ 50 ಕೋಟಿ ಹಣವನ್ನು ಬಿಡುಗಡೆ ಮಾಡಿಸಿ ಆ ಕಾರ್ಖಾನೆಗೆ ಚಾಲೂ ಮಾಡಿಸಿದ್ರು. ಈ ವರ್ಷ ಹಣದ ಸಹಾಯಧನ ಇಲ್ಲದೇ ಸುಮಾರು 1,05,000 ಟನ್ ಕಬ್ಬನ್ನು ಅರೆದು ಸಂಪೂರ್ಣ ರೈತರಿಗೆ ಕಬ್ಬೊಡೆದಿರುವಂಥ ರೈತರಿಗೆ ಹಣವನ್ನು ಪಾವತಿಯನ್ನು ಮಾಡಿಸ್ಕೊಟ್ಟಿದ್ದಾರೆ. ನಿಮಗೆ ಧನ್ಯವಾದಗಳು ಅನ್ನುವಂಥ ಮಾತನ್ನು ಸಚಿವ ಸಂಪುಟ ಸಭೆಯಲ್ಲಿ ನಮ್ಮ ಚೆಲುವಣ್ಣ ಅವರಿಗೆ ಬೆನ್ನು ತಟ್ಟುವಂಥ ಕೆಲಸವನ್ನು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಹಾಗೆಯೇ ಕಾವೇರಿ ನೀರಾವರಿ ನಿಗಮದ ಮೂಲಕ ಸುಮಾರು 1,400 ಕೋಟಿಗೂ ಹೆಚ್ಚು ಅನುದಾನವನ್ನು ಮಂಡ್ಯ ಜಿಲ್ಲೆಯ ಕೊನೆ ಭಾಗಕ್ಕೆ ಮದ್ದೂರು, ಮಳವಳ್ಳಿ, ಕೊಪ್ಪ ಭಾಗಕ್ಕೆ ನೀರು ಸುಲಲಿತವಾಗಿ ಹರಿಯಲಿಕ್ಕೆ ನಾಲೆಗಳ ಆಧುನಿಕೀಕರಣ ಮಾಡಲಿಕ್ಕೆ ಸುಮಾರು 1,400 ಕೋಟಿ ಹಣವನ್ನು ಸರ್ಕಾರದಿಂದ ಬಿಡುಗಡೆಯನ್ನು ಮಾಡಿಸಿ ಕಾಮಗಾರಿಗಳು ಚಾಲೂ ಆಗಿದೆ. ಅದೆಲ್ಲವೂ ಕೂಡ ನಮ್ಮ ಚೆಲುವಣ್ಣವರ ರೈತರ ಪರವಾಗಿರ್ತಕ್ಕಂಥ ಒಂದು ನಿಲುವಿನಿಂದ ಸಾಧ್ಯ ಆಗಿದೆ.